ನನಗೆ ಅನ್ಕೊಂಡ್ರ ಕುಡಿಯೋಕ್ಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 41ನೇ ದಿನ ಚಾಲೆಂಜು. ಡೆಲಿವರಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿನಿ ಲೊಕೇಶನ್ಗೆ. ಟೋಟಲ್ಲು ಇವತ್ತು ನನ್ನ ಹತ್ರ 92 ಪಾರ್ಸಲ್ ಇದೆ. ನೆನ್ನೆನೂ 92 ಇತ್ತು, ಇವತ್ತು 92 ಇದೆ. ಟೈಮು 8:45. ಡೆಲಿವರಿ ಸ್ಟಾರ್ಟ್ ಮಾಡೋಣ ಬನ್ನಿ. मैंने 2 ऑर्डर किया था। अभी मेरे को क्या ये कौन सा पार्सल है, तुम मेरे को बता दो ना। मैं अभी अमेज़न में एक ही दिन को एक ही OTP आता है. सिक्योर ऑर्डर, क्योंकि वो ऑर्डर देख के नहीं गया, वो बोला डिलीवर हो गया है। ये देखो बोला डिलीवर टुडे, वो आया नहीं मेरे पास। सेम आई थिंक सेम वन. विच वन? 8 to 12 अराइव टुडे. 8 to 12 ये वाला है? हाँ अच्छा, डिपेंड्स लिखा ना. अराइव 8 to 12 499 803 ರೂಪಾಯಿಗೆ ಡೆಲಿವರಿ ಮಾಡೋಣ ಅಂತ ಬಂದೆ. ಇಲ್ಲೇ ಗೊತ್ತಿರೋರೊಬ್ರು ಸಿಕ್ಕಿದ್ರು, ಲಾರ್ಜ್ ಪಾರ್ಸಲ್ ತಗೊಂಡು. ಹಂಗೆ ಸುಮ್ಮನೆ ಕೇಳಿಲ್ಲ. ಅವರು ಹೇಳಿದ್ರು, ಅಣ್ಣ ಈ ಪಾರ್ಸಲ್ ಎಷ್ಟು ರೂಪಾಯಿ ಇದೆ ಅಂತ ಕೇಳಿದ್ರು. ಅದಕ್ಕೆ ನಾನು ಎಷ್ಟು ಅಂತ ಕೇಳಿದೆ. ನೀವೇ ನೋಡಿ, ನಾನು ಹೇಳಲ್ಲ. ಇಷ್ಟು ದೊಡ್ಡ ಪಾರ್ಸಲ್ಲು ಕ್ಯಾಶ್ ಆನ್ ಡೆಲಿವರಿ ಹಾಕಿದ್ದೆ ನೋಡಿ. COD ಅಂದರೆ ಕ್ಯಾಶ್ ಆನ್ ಡೆಲಿವರಿ. ಐಟಮ್ ಅಂದ್ಬಿಟ್ಟು ರೋಲಿಂಗ್ ಪಿನ್ನು, ಬರೀ 12 ರೂಪಾಯಿ. ಅಮೆಝಾನಲ್ಲಿ ಆಫರ್ ನಡೀತಿದೆ, ಯಾರು ಬೇಕಾದ್ರೂ ತೊಗೊಳ್ಬೋದು ನೋಡಿ 12 ರೂಪಾಯಿಗೆ. ಏನಣ್ಣ ಟ್ರಾಫಿಕ್ಕು. ಓಹೋ, ಬನ್ನಿ ಅಲ್ಲೂ ಐತೆ ಟ್ರಾಫಿಕ್ಕು. ಟ್ರಾಫಿಕ್ ಆದಷ್ಟು ಗೌರ್ಮೆಂಟ್ಗೆ ಪ್ರಾಫಿಟ್. ಯಾಕೆ ಹೇಳಿ, ನಿಂತಿದ್ದ ಜಾಗದಲ್ಲೇ ಗಾಡಿಗಳು ರನ್ನಿಂಗ್ಗಳಿರುತ್ತೆ, ಡೀಸೆಲ್ ಎಲ್ಲ ಖಾಲಿ ಆಗುತ್ತೆ. ಪೆಟ್ರೋಲು ಡೀಸೆಲ್ ಎಲ್ಲ ಖಾಲಿ ಆದರೆ ಮತ್ತೆ ಹೋಗಿ ನಾವು ಮತ್ತೆ ಹಾಕಿಸ್ಕೋಬೇಕು ಪೆಟ್ರೋಲು ಡೀಸೆಲ್ಲ. ಅದಕ್ಕೆ ಟ್ರಾಫಿಕ್ ಒಂಥರ ಇದ್ದಂಗೆ ಗೌರ್ಮೆಂಟ್ಗೆ. ಪೇಮೆಂಟ್ ಆಯಿತಾ? ಈ ಪೇಮೆಂಟ್ಗೋಸ್ಕರ ನಾನು ಇಲ್ಲ ಅಂದರೂ 5 ನಿಮಿಷ ಕಾದಿದ್ದೀನಿ. ಈ 5 ನಿಮಿಷ ಕಾಯೋಕ್ಕೆ ನನಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಡ್ಯಾನ್ಸ್ ಮಾಡಿಕೊಂಡು ಏನೇನೋ ಮಿಮಿಕ್ರಿ ಥರ ಮಾಡ್ಕೊಂಡು ನಾನು ಟೈಮ್ ಪಾಸ್ ಮಾಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಕ್ಕೆ ಬಂದಿದ್ದೀವಿ, ಕೆಲಸ ಮಾಡಬೇಕು. ಕೆಲವೊಂದ್ಸಲಿ 5 ನಿಮಿಷಕ್ಕೆ ನಾವು 5 ಪಾರ್ಸಲ್ ಡೆಲಿವರಿ ಮಾಡ್ತೀನಿ. ಕೆಲವೊಂದು 5 ನಿಮಿಷಕ್ಕೆ 10 ಪಾರ್ಸಲ್ ಡೆಲಿವರಿ ಮಾಡ್ತೀನಿ. ಕೆಲವೊಂದು ಟೈಮ್ ಹೇಳಕ್ಕೆ ಆಗಲ್ಲ, 5 ನಿಮಿಷಕ್ಕೆ 1 ಪಾರ್ಸಲ್ಲು ಆಗಲ್ಲ. ಹೋದ್ವಾರ ಒಂದೇ ಲೊಕೇಶನ್ದು 2 ಬಿಲ್ಡಿಂಗು PG 20 ನಿಮಿಷಕ್ಕಾದ್ರೆ 4 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ. 1 ಪಾರ್ಸಲು ಡೆಲಿವರಿ ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ. ಹೋಗ್ತಾ ಇರ್ಬೇಕು ಮುಂದಕ್ಕೆ. ಡೆಲಿವರಿ ಮಾಡೋಕ್ಕೆ ಕಸ್ಟಮರ್ ಹತ್ರ ಬಂದಿದ್ದೀನಿ. ಒಂದೇ ಕಸ್ಟಮರ್ದು 6 ಪಾರ್ಸಲ್ ಇದೆ. 6 ಪಾರ್ಸಲ್ 6 OTP. ಓಕೆನಾ? ಇಲ್ಲಿ ನಾನೇನಾದ್ರು ಇದು 6 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿರೋದು. ಇದ್ರಲ್ಲಿ ನಾನು ಒಂದೇ ಪಾರ್ಸಲ್ ಡೆಲಿವರಿ ಮಾಡೋಕ್ಕಾಗೋದು. ಓಕೆ, ಕಂಟಿನ್ಯೂ ಡೆಲಿವರಿ ಅಂತ ಓಡಿದ್ರೆ 1 ಪಾರ್ಸಲ್ ಮಾತ್ರ ಡೆಲಿವರಿ ಆಗುತ್ತೆ. ಈ ಮಿಕ್ಕಿದೆಲ್ಲ ಓಲ್ಡ್ ಆಗಿಬಿಡುತ್ತೆ. ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅಮೆಝಾನಲ್ಲಿ. ಕಂಟಿನ್ಯೂಸ್ ಡೆಲಿವರಿ ಮಾಡೋಕ್ಕಾಗಲ್ಲ OTP ಪಾರ್ಸಲ್ಲು. ಈಗ ಅದಕ್ಕೆ ನಾನು ಅಂದರೆ ಗೋ ಬ್ಯಾಕ್ ಅಂತ ಹೊಡಿಬೇಕು. ಗೋ ಬ್ಯಾಕ್ ಅಂತ ಹೊಡೆದ್ರೆ ಎಲ್ಲ ಹಾಗೇ ಇರುತ್ತೆ. ಈಗ ಅದಕ್ಕೆ ಬೇರೆಯವ್ರಿಗೆ ಯಾರಿಗಾದ್ರು ಫೋನ್ ಮಾಡಿ ಅವ್ರಿಗೆ ಹೇಳಬೇಕು, 5 ಪಾರ್ಸಲ್ ಅವ್ರು ಪಿಕ್ ಮಾಡಬೇಕು. ಆಮೇಲೆ ನಾನು ಒಂದೊಂದೇ ಪಾರ್ಸಲ್ ಪಿಕ್ ಮಾಡಿ ಡೆಲಿವರಿ ಮಾಡಬೇಕು. ಹೆಂಗೋ ಬೇರೆಯವ್ರಿಗೆ ಫೋನ್ ಮಾಡಿ ಅವ್ರ ಐಡಿಯಲ್ಲಿ ಪಿಕ್ ಮಾಡಿಸಿ ನಾನು ಪಿಕ್ ಮಾಡ್ಬಿಟ್ಟು ಡೆಲಿವರಿ ಮಾಡ್ಬಿಟ್ಟು ಬಂದೆ. ಅದಕ್ಕೆ ಯಾರ್ಯಾರಿಲ್ಲ 20309 310 G9 ಇಬ್ಬರು ಇಲ್ವಾ? ಓಕೆ, ನೀರು ಕೊಡು.
ನೀರು 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 ಮೇಡಮ್ OTP ಇದೆ. ಹಾಂ 567905. ಹಾಂ ಓಕೆ ಮೇಡಮ್, ಥ್ಯಾಂಕ್ ಯು. ನೀರನ್ನ ಕುಡಿಯೋಕ್ಕೆ ಅಂದ್ಕೊಂಡ್ರಾ? ಕುಡಿಯೋಕ್ಕಲ್ಲ, ನೀರು ಈ ಥರ ಹಾಕೋದು. ಯಾಕೆ ಅಂದರೆ ಇದೆಯಲ್ಲ, ಇದನ್ನು ಸ್ಕ್ಯಾನ್ ಮಾಡಬೇಕು. OTP ಇಸ್ಕೊಂಡ್ಮೇಲೆ ಈ ಥರ ಕವರ್ ಬಂದಾಗ ಇದನ್ನು ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ನೀರು ಇಸ್ಕೊಂಡಿದ್ದು. ಇದಕ್ಕೆ ಇದು ಬಾರ್ಕೋಡ್ ಕೋಡ್ ಇದೆಯಲ್ಲ, ಅದು ಹೇಳಿ, ಇದೆಯಲ್ಲ ಈ ಕೋಡು. ಈ ಕೋಡ್ ಸ್ಕ್ಯಾನ್ ಮಾಡಿಲ್ಲ ಅಂದರೆ ಡೆಲಿವರಿ ಕಂಪ್ಲೀಟ್ ಆಗೋಲ್ಲ. ನೀವು OTP ತೊಗೊಂಡ್ರು ಏನೇ ಇದ್ದರೂ ಇದು ಕೋಡು ನಾವು ಸ್ಕ್ಯಾನ್ ಮಾಡಿದ್ಮೇಲೆ ಡೆಲಿವರಿ ಕಂಪ್ಲೀಟ್ ಆಗೋದು. ಇಲ್ಲಿ ನೋಡಿ, ಏನೇ ಕಷ್ಟಪಟ್ಟೆ ಅಂದರೆ ಮೊಬೈಲಲ್ಲಿ ನೋಡಿ. ಹಾಂ, ಅದೇ ಅಲ್ಲಿ ಫೋಕಸ್ ಆಗ್ತಿದೆಯಲ್ಲ, ಬಾಕ್ಸ್ ಕಲರ್, ಅದೇ ಪರವಾಗಿಲ್ಲ. ಇಷ್ಟೇ ಇದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಕೆಲವೊಬ್ಬರು ಏನೇನೋ ಮಾಡ್ತಾರೆ. ನಾನು ಈ ಥರ ಸಿಂಪಲಾಗಿ ಟ್ರಿಕ್ಸ್ ಯೂಸ್ ಮಾಡ್ತೀನಿ ಅಷ್ಟೆ, ಎಲ್ಲೇ ಹೋದರು. ಬನ್ನಿ ಮುಂದಕ್ಕೆ ಹೋಗೋಣ. ಕೊನೆ ಪಾರ್ಸಲ್ಲು ಇತ್ತು. ಬೆಲ್ ವರ್ಕ್ ಆಗಲ್ಲ. ಕೃಷ್ಣ, ಥ್ಯಾಂಕ್ ಯು. ಡೆಲಿವರಿ ಕಂಪ್ಲೀಟ್ ಆಯಿತು. ಟೈಮು 2:22. ಆಲ್ಮೋಸ್ಟ್ ಅಲ್ಲಿ ನಾನು 123 ಪಾರ್ಸಲ್ ತಂದಿದ್ದೆ. 123 ಪಾರ್ಸಲಲ್ಲಿ 122 ಪಾರ್ಸಲ್ ಡೆಲಿವರಿ ಆಗಿದೆ. ಒಂದು ಪಾರ್ಸಲ್ ಡೆಲಿವರಿ ಆಗಿಲ್ಲ. ಇವತ್ತು ಯಾವುದೇ ಥರ ಕ್ಯಾಶ್ ಕಲೆಕ್ಟ್ ಆಗಿಲ್ಲ. 122 ಪಾರ್ಸಲ್ ಡೆಲಿವರಿ ಮಾಡೋದಕ್ಕೆ ನನಗೆ 1525 ರೂಪಾಯಿ ಅರ್ನ್ ಮಾಡಿದ್ದೀನಿ ಇವತ್ತು. ಬೆಳಗ್ಗೆ 8:45 2:22 ತನಕ. ಈ ಜೊತೆಗೆ ನಮ್ಮ ಗೊತ್ತಿರೋ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಊಟನೂ ಮಾಡಿದ್ದೀನಿ, ಟಿಫನ್ನು ಮಾಡಿದ್ದೀನಿ. ಎಲ್ಲ ಸೇರಿ ಅರೌಂಡು ಒಂದು 6 ಗಂಟೆನಾ, ಎಷ್ಟು ಗಂಟೆ, 9, 10, 11, 6 ಗಂಟೆ ಕೆಲಸ ಮಾಡ್ಸೋಕ್ಕೆ 1525 ರೂಪಾಯಿ.